ನಮಸ್ಕಾರ ಸ್ನೇಹಿತರೆ, ನಾನು ಬಾಬುಲಾಲ್. ಇದು ನಿಮ್ಮ ಚಾನಲ್, ಇದು ನಿಮ್ಮ ಧ್ವನಿ. ಏನಂತಿದೆ ಇವತ್ತಿನ ಸಮಾಚಾರ ನೋಡೋಣ ಬನ್ನಿ. ನಾನಿದ್ದೀನಿ ನಿಮ್ಮೊಂದಿಗೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮೈನು ಅಗಸ್ಬಾಳ್ ಅವರು ಮತ್ತು ಅವರ ಆಪ್ತ ಮಿತ್ರರು ಮತ್ತು ಅವರ ಸಂಘಟನೆಯ ಸಾಧಕರು ಎಲ್ಲರೂ ಸೇರಿ ಇವತ್ತು ಕಿತ್ತೂರು ಚೆನ್ನಮ್ಮ ಸ್ಮಾರಕವನ್ನು ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗವಹಿಸಲು ಬರುತ್ತಿದ್ದಾರೆ. ತಾವೆಲ್ಲರೂ ಇಲ್ಲಿ ನೋಡಬಹುದು. ಇದು ವಿಜಯಪುರ ನಗರದ ಜೆಎಂ ರೋಡ್ ರಸ್ತೆ. ಜೆಎಂ ರೋಡ್ ರಸ್ತೆಯಲ್ಲಿ ಬರುತ್ತಿರುವಂಥ ನಮ್ಮ ಸ್ನೇಹಿತರು
ग्राउंड में हम जो है उनके स्वागत के लिए वार्ड नंबर 20 के तमाम साथी और हमारा जो एक ग्रुप है ये दोस्ती 313 की जानिब से ग्रुप की जानिब से वार्ड नंबर 20 की जानिब से तमाम नौजवान साथी यहाँ पे उनके इस्तेमाल के लिए जमा हुए हैं। वो जो बीजापुर शहर में वीर रानी कित्तूर चन्नम्मा स्टैचू जो बस स्टैंड के पास बना हुआ है उसके ओपनिंग के लिए वो आ रहे हैं। उनका इस्तेमाल करते हैं हमें तहे दिल से शुक्रिया अदा करते हैं कि वो बीजापुर शहर में आ रहे हैं। श्री अम्बी पाटिल साहब का भी शुक्रिया अदा करते हैं। श्री हमारे लीडर जो हामिद मुशरफ साहब हमें कल दावत दिए थे कि तमाम वार्ड नंबर 20 के नौजवानों को लेकर आने की जो दावत दिए थे उसी दावत पे हम लब्बैक कहते हुए तमाम वार्ड नंबर 20 के जो साथी हैं यहाँ पे आकर पहुँचे हुए हैं। श्री सिद्धरामैया साहब का इस्तेमाल करते हैं फिर एक बार यहाँ पे आए हैं उनका हम शुक्रिया अदा करते हैं। जितने भी हमारे दोस्त हैं यहाँ पे आए हैं वार्ड नंबर 20 के नौजवान साथी उनका भी हम शुक्रिया अदा करते हैं। अस्सलाम वालेकुम। ಹೆಮ್ಮೆ ಎನಿಸುತ್ತದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ವಿಜಯಪುರ ನಗರ ವಿಧಾನಸಭಾ ವ್ಯಾಪ್ತಿಯ ಅಫ್ಜಲ್ಪುರ್ ಟಕ್ಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಕಟ್ಟಡವು 6,50,00,000 ರೂಪಾಯಿಗಳ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ನಿರ್ಮಾಣಗೊಂಡಿದೆ. ಈ ಕಟ್ಟಡವು 100 ವಿದ್ಯಾರ್ಥಿನಿಯರಿಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ವಿವಿಧ ಮೂಲಭೂತ ಸೌಕರ್ಯಗಳಿಂದಾಗಿ ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವಿಜಯಪುರ ನಗರ ವಿಧಾನಸಭಾ ವ್ಯಾಪ್ತಿಯ ಅಫ್ಜಲ್ಪುರ್ ಟಕ್ಕೆಯಲ್ಲಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಕಟ್ಟಡವು 3,70,00,000 ರೂಪಾಯಿಗಳ ವೆಚ್ಚದಲ್ಲಿ ಕ್ರೈಸ್ಟ್ ಬೆಂಗಳೂರು ಅವರ ವತಿಯಿಂದ ನಿರ್ಮಾಣಗೊಂಡಿದೆ. ಈ ಕಟ್ಟಡವು 100 ವಿದ್ಯಾರ್ಥಿನಿಯರು ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ವಿವಿಧ ಮೂಲಭೂತ ಸೌಕರ್ಯಗಳಿಂದಾಗಿ ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ಸ್ವಚ್ಛತೆಯ ಸೈನಿಕರೆಂದೇ ಕರೆಯಲ್ಪಡುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ಮಹಾನಗರ ಪಾಲಿಕೆ ವಿಜಯಪುರ ವತಿಯಿಂದ ವಿಜಯಪುರ ನಗರದ ಬರಡಿ ರಸ್ತೆಯಲ್ಲಿ ಒಟ್ಟು 60 ಪೌರ ಕಾರ್ಮಿಕರಿಗೆ 4,95,00,000 ರೂಪಾಯಿಗಳ ಅನುದಾನದಲ್ಲಿ ವಸತಿ ಸೌಲಭ್ಯ ಕಲ್ಪಿಸಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ. ಹಾಗೆಯೇ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಸಿಸಿ ರಸ್ತೆ, ಡಾಂಬರೀಕರಣ, ಒಳಚರಂಡಿ ಸೇರಿದಂತೆ ಒಟ್ಟು 35 ವಾರ್ಡ್ಗಳಲ್ಲಿ 63 ಕಾಮಗಾರಿಗಳನ್ನು ಮಹಾನಗರ ಪಾಲಿಕೆ ವಿಜಯಪುರ ವತಿಯಿಂದ ಇಂದು ಶಂಕುಸ್ಥಾಪನೆ ನಿರ್ವಹಿಸಲಾಗುತ್ತಿದೆ. ಹಾಗೆಯೇ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಉನ್ನತೀಕರಣಕ್ಕೂ ಕೂಡ 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಬಬಲೇಶ್ವರ ಪಟ್ಟಣದಲ್ಲಿ ಶ್ರೀ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಕಟ್ಟಡ ಕಾಮಗಾರಿಯು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣಗೊಂಡಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ. ಈ ಕಟ್ಟಡವು 114 ವಿದ್ಯಾರ್ಥಿನಿಯರು ವಾಸಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ವಿಜಯಪುರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ವತಿಯಿಂದ ಆಟೋಮೇಟೆಡ್ ಡ್ರೈವಿಂಗ್ ಟ್ರ್ಯಾಕ್ ಕಾಮಗಾರಿಯನ್ನು 5 ಎಕರೆ ಜಾಗದಲ್ಲಿ ಪೂರ್ಣಗೊಂಡಿದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕಲಬುರಗಿ ಸಂಸ್ಥೆಯು 9 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ. ಮಾನವ ಹಸ್ತಕ್ಷೇಪವಿಲ್ಲದೆ ಚಾಲನಾ ನೈಪುಣ್ಯತೆಯನ್ನು ಪರೀಕ್ಷಿಸಿ ಗಣಕೀಕೃತವಾಗಿ ಲೈಸೆನ್ಸ್ ನೀಡುವ ಹಾಗೂ ಇದರಿಂದ ಅಪಘಾತಗಳನ್ನು ಕಡಿತಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಆರೋಗ್ಯವೇ ಭಾಗ್ಯ ಎಂಬ ಪರಿಕಲ್ಪನೆಯೊಂದಿಗೆ ವಿಜಯಪುರ ನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆರೋಗ್ಯ ಸೌಧ ಎಂಬ ಕಟ್ಟಡವನ್ನು KRIDL ರವರು 3,10,00,000 ರೂಪಾಯಿಗಳ ಅನುದಾನದಲ್ಲಿ ನಿರ್ಮಿಸಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ. ಶಿಕ್ಷಣವೇ ಶಕ್ತಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ವಿಜಯಪುರ ನಗರದ ಅಫ್ಜಲ್ಪುರ್ ಟಕ್ಕೆ ಹಾಗೂ ಟೇಕಡೆ ಗಲ್ಲಿಗಳಲ್ಲಿ 2 ಮೌಲಾನಾ ಆಜಾದ ಆಂಗ್ಲ ಮಾದರಿ ಶಾಲಾ ಕಟ್ಟಡಗಳು ಒಟ್ಟು 4,70,00,000 ರೂಪಾಯಿಗಳ ವೆಚ್ಚದಲ್ಲಿ ಮಹಾನಗರ ಪಾಲಿಕೆಯಿಂದ ನಿರ್ಮಾಣವಾಗಿವೆ. ಈ ಉನ್ನತೀಕರಿಸಿದ ಶಾಲೆಗಳಲ್ಲಿ UKGಯಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಅವಕಾಶವಿದ್ದು ಒಟ್ಟು 600 ವಿದ್ಯಾರ್ಥಿಗಳಿಗೆ ವಿದ್ಯಾ ಕೇಂದ್ರಗಳಾಗಿವೆ. ಅನ್ನದಾತ ಸುತರ ಹಿತಾಸಕ್ತಿಯನ್ನು ಕಾಪಾಡಲು ರೈತರಿಗೆ ಹಗಲಿನಲ್ಲಿ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಅನ್ನು ಪ್ರತಿನಿತ್ಯ ನೀಡುವ ಘನ ಸರ್ಕಾರದ ಉದ್ದೇಶವನ್ನು ಒಳಗೊಂಡು
ವಿಜಯಪುರ ತಾಲೂಕಿನ ಹಡಗಲಿಯಲ್ಲಿ 110/11 ಕೆವಿ ವಿದ್ಯುತ್ ಉಪಕೇಂದ್ರವನ್ನು 16 ಕೋಟಿ 8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಿದ್ದು ಇಂದು ಲೋಕಾರ್ಪಣೆಯಾಗುತ್ತಿದೆ. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಒಟ್ಟು 50 ಕೋಟಿ 13 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಆಲಮಟ್ಟಿ ಹಿನ್ನೀರಿನ ಕೋಲಾರದಿಂದ ವಿಜಯಪುರ ನಗರಕ್ಕೆ ಸಗಟು ನೀರು ಸರಬರಾಜು ಮಾಡುವ PSC ಕೊಳವೆ ಮಾರ್ಗವನ್ನು ಬದಲಾಯಿಸಿ MS ಪೈಪ್ ಅಳವಡಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗುತ್ತಿದೆ. ಹಾಗೂ ತಿಕೋಟ ಮತ್ತು ಬಬಲೇಶ್ವರ ಪಟ್ಟಣಗಳಲ್ಲಿ ಅಮೃತ 2.0 ಯೋಜನೆಯಡಿ ಕುಡಿಯುವ ನೀರು ಸರಬರಾಜು ಮಾಡುವ ಒಟ್ಟು 55 ಕೋಟಿ 56 ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಇಂದು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುತ್ತಿದೆ. ಕರ್ನಾಟಕದ ಹೆಮ್ಮೆಯ ಮತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಅದು ನಮ್ಮ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಇಲ್ಲಿ ಸ್ನಾತಕ ವಿದ್ಯಾರ್ಥಿನಿಯರ ಭವಿಷ್ಯದ ಹಿತದೃಷ್ಟಿಯಿಂದ ಕೇಂದ್ರ ಪುರಸ್ಕೃತ PM ಉಷಾ ಯೋಜನೆಯಡಿಯಲ್ಲಿ 9 ಕೋಟಿ 7 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಹಿಳಾ ಕಲ್ಯಾಣ ಕೇಂದ್ರ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆ ಮಾಡುತ್ತಿರುವುದು ಸಂತಸದ ವಿಷಯ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ CMIDP ಅಡಿಯಲ್ಲಿ ಆರ್ಥಿಕ ಇಲಾಖೆಯಿಂದ ವಿಜಯಪುರ ಜಿಲ್ಲೆಗೆ 340 ಕೋಟಿ ರೂಪಾಯಿಗಳ ಅನುದಾನ ನೀಡಿದ ಪ್ರಯುಕ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಜಿಲ್ಲೆಗೆ ಚಿರಋಣಿಯಾಗಿರುತ್ತದೆ. ಹೀಗೆ ಒಟ್ಟು ಉದ್ಘಾಟನೆ ಮಾಡುವ 13 ಕಾಮಗಾರಿಗಳ ಮೊತ್ತ ಸೇರಿ 82 ಕೋಟಿ 87 ಲಕ್ಷ ರೂಪಾಯಿಗಳು ಹಾಗೂ ಶಂಕುಸ್ಥಾಪನೆ ಮಾಡುವ 9 ಕಾಮಗಾರಿಗಳ ಮೊತ್ತ ಸೇರಿ 731 ಕೋಟಿ 91 ಲಕ್ಷ ರೂಪಾಯಿಗಳು ಮತ್ತು ಚಾಲನೆ ನೀಡುವ 2 ಕಾಮಗಾರಿಗಳ ಮೊತ್ತ ಸೇರಿ 56 ಕೋಟಿ 10 ಲಕ್ಷ ರೂಪಾಯಿಗಳು. ಒಟ್ಟಿನಲ್ಲಿ 24 ಕಾಮಗಾರಿಗಳು ಸೇರಿ 870 ಕೋಟಿ 88 ಲಕ್ಷ ರೂಪಾಯಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾಮಗಾರಿಗಳನ್ನು ಇಂದು ಲೋಕಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು. ಆದ್ಮೇಲೆ ಡಾಕ್ಟರ್ MB ಪಾಟೀಲ್ ಅವರ ಕಾಯಕ ಅಜರಾಮರ, ನೀರಾವರಿ, ಕೈಗಾರಿಕಾ ಸ್ಥಾಪನೆ, ಕ್ಷೀರಭಾಗ್ಯ, ಪ್ರಾಣಿ ಸಂಕುಲಕ್ಕೆ ಅರಣ್ಯ, ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಆಧುನಿಕ ಸ್ಪರ್ಶ, ಜನತೆಗಾಗಿ ನಾಡಿಗಾಗಿ ದುಡಿಯುವ ನಾಯಕ ಡಾಕ್ಟರ್ MB ಪಾಟೀಲ್ ರವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ.